ಹುತಾತ್ಮ ಯೋಧ ದಿವಿನ್ ಅವರ ಅಂತಿಮ ಕ್ರಿಯೆಗಳನ್ನೆಲ್ಲವನ್ನು ಕೂಡ ನೆರವೇರಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಯೋಧ ದಿವಿನ್ ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗಿದ್ದು ಅಂತ್ಯಕ್ರಿಯೆ ನೆರವೇರಲಿದೆ. ದಿವಿನ್ ನೆನೆದು ಕಣ್ಣೀರಿಟ್ಟಿದ್ದಾರೆ ತಾಯಿ ಜಲಜಾಕ್ಷಿಯವರು. ಫೆಬ್ರವರಿಯಲ್ಲಿ ಮದುವೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಂತಹ ಕುಟುಂಬಕ್ಕೆ ಒಂದು ರೀತಿ ಬರಸಿಡಿಲು ಬಡದಂತಾಗಿದೆ. ಕೆಲವೇ ಕ್ಷಣಗಳಲ್ಲಿ ಯೋಧ ದಿವಿನ್ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ. ಇದೇ ತಿಂಗಳು ಮನೆಗೆ ಬರ್ತೀನಿ ಅಂತ ಅವನು ಬಾಯಿ ತುಂಬ ಹೇಳಿದ್ದ. ಈ ಹಿಂದೆ ರಜೆಯಲ್ಲಿ ಬಂದಾಗ ಅವನ ತಂದೆ ಮೃತಪಟ್ಟಿದ್ರು. ಈಗ ಇವನೇ ನನ್ನ ಬಿಟ್ಟು ಹೋಗಿದ್ದಾನೆ ಅಂತ ತಾಯಿ ಗೋಳಾಡಿದ್ದಾರೆ. ಮಗ ಬಂದ ನಂತರ ವಿವಾಹ ಕಾಗದ ಹಾಗೂ ಬಟ್ಟೆ ಖರೀದಿಸಲು ಹೋಗಬೇಕು ಅಂತ ನಾವು ತಯಾರಿ ಮಾಡಿಕೊಂಡಿದ್ವಿ. ದಿವಿನ್ ತುಂಬಾ ವರ್ಷದಿಂದ ಸೇನೆಗೆ ಸೇರುವಂತಹ ಹಂಬಲವನ್ನ ಹೊಂದಿದ್ದ. ಇದೇ ಆಲೂರು ಶಾಲಾ ಕಾಲೇಜು ಮೈದಾನದಲ್ಲಿ ಕಠಿಣ ಪರಿಶ್ರಮವನ್ನು ಆತ ಪಡ್ಕೊಂಡಿದ್ದ ಅಂತೆಲ್ಲ ದಿವಿನ್ನ ವಿಚಾರವಾಗಿ ಅವರ ತಾಯಿ ಮೆಲುಕು ಹಾಕಿದ್ದಾರೆ. ಸದ್ಯ ದಿವಿನ್ ಅವರ ಅಂತ್ಯಕ್ರಿಯೆಗೆ ಸಕಲ ತಯಾರಿಗಳು ಆಗಿದ್ದು ಕೆಲವೇ ಕ್ಷಣಗಳಲ್ಲಿ ಯೋಧ ದಿವಿನ್ ಅಂತ್ಯಕ್ರಿಯೆ ನೆರವೇರಲಿದೆ. चलो आगे 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 ಅವರೆಲ್ಲ ಇದೆ ಹೋಗುತ್ತಿದ್ದ ಕೈ ಕಾಲೆಲ್ಲ ಮುರ್ಕೊಂಡ್ಬಿಟ್ಟಲ್ಲಪ್ಪ. ನಂಗೆ ಅದೇ ಹೊಟ್ಟೆ ನಂಗೆ ಅವ್ರಿಗೆ ಅದೇ ಇದ್ದಿದ್ದು ಅಂಥದ್ರಲ್ಲ ನನ್ನ ಬಿಟ್ಟು ಹೋಗ್ಬಿಟ್ಟು ದೇಶ ಇಷ್ಟು ಜನ ಸಂಪಾದನೆ ಮಾಡಿದ್ದೀನಿ. ಅದೇ ಒಂದು ಖುಷಿ ಅಷ್ಟೇ, ಇನ್ನೇನು ಖುಷಿ ಅಂತ ಹಂಚ್ಕೋಬೇಕು. 22ಕ್ಕೆ ಮದುವೆ ಇತ್ತು ಒಂದು. ಎಷ್ಟು ಖುಷಿಯಲ್ಲಿದೆ ಅಮ್ಮ. ಅದು ಬಟ್ಟೆ ಬೇಕು, ಈ ಬಟ್ಟೆ ಬೇಕು, ಬಟ್ಟೆ ಮೇಲೆ ಕಂದ ಜನ ಸಂಪಾದನೆ ಒಂದು ಮಾಡಿ ಹೋದಲ್ಲಪ್ಪ. ಎಷ್ಟು ಮಾಡಿದ್ರು ನನಗೆ ಯಾರಿಲ್ಲಲ್ಲ, ನಂಗೆ ಯಾರು ಇಲ್ಲದಂಗೆ ಆಗ್ಬಿಟ್ರಲ್ಲ ಅಂತ ದೇಶ ಸೇವೆ ಮಾಡಿ ಜನ ಸಂಪಾದನೆ ಮಾಡಿದ್ದಾನೆ. ಹೋಗ್ಬೇಕು ಅಂತ ಅವನು ಚಿಕ್ಕದ್ರಿಂದನೂ ಆಸೆ ಇತ್ತು. 4-5 ಕ್ಲಾಸ್ ಮರಣ ಆಕ್ಸಿಡೆಂಟ್ ಆದಾಗ ತಕ್ಷಣ ಸುದ್ದಿ ನಾವು ಬೆಂಗಳೂರಿನಲ್ಲಿದ್ವಿ. ನಾವು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸತ್ಯ ಸಂಗತಿ, ಅವನ ಮದುವೆಗೆ ಅಂತೇಳಿ ಶಾಪಿಂಗ್ ಮಾಡ್ತಾ ಇದ್ವಿ. ದಿಢೀರನೇ ಊರಿಂದ ಕರೆ ಬಂತು. ಕರೆ ಬಂದ ತಕ್ಷಣ ನಾವು ಅಲ್ಲಿಂದನೇ ಆಘಾತಗೊಳಗಾಗಿ ನಾವೆಲ್ಲ ಕುಟುಂಬದವರೆಲ್ಲ ವಾಪಸ್ ಹಿಂದೆ ಬಂದು ಆಗಾಗ ಅಲ್ಲಿ ಪ್ರಶಾಂತ್ ಅನ್ನೋರ ಜೊತೆ ಸಂಪರ್ಕದಲ್ಲಿ ನನ್ನ ಮಗಳು ಇದ್ಲು. ಹಾಗೆ ಅರ್ಧ ಗಂಟೆಗೂ ನಾವು ದೂರವಾಣಿ ಸಂಪರ್ಕದಲ್ಲಿ ಇದ್ಕೊಂಡು ಇನ್ನೊಂದ್ಸತಿಗೆ ನಮಗೂ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ. ಯಾಕೆಂದರೆ ಒಂದು ಚಿಕ್ಕ ಇದರಲ್ಲಿ ಅವರ ಪ್ರಾಯದಲ್ಲಿ ಅವರು ಇವತ್ತು ವೀರಮರಣನ ಹೊಂದಿದ್ದಾರೆ. ಇದೇ ನೆಕ್ಸ್ಟು ಫೆಬ್ರವರಿ 25ಕ್ಕೆ ಅವರ ಮದುವೆ ಫಿಕ್ಸ್ ಆಗಿತ್ತು. ಎಲ್ಲದನ್ನು ನಾವು ನೆನೆಸತ್ತಿಗೆ ವಿಧಿ ಯಾಕೆ ಈ ರೀತಿ ನಮಗೆ ಒಂದು ಇದು ಕೊಡ್ತಾರೆ ತನಗೆ ಅಂತ ಒಂದು ಬೇಜಾರು ದುಃಖದ ಮಾತೇ ಇದು. ಓಕೆ, ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ದಿವಿನ್ ಅವರ ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ನೆರವೇರುತ್ತೆ. ಸೊ ಏನು ತಯಾರಿಗಳಾಗಿದೆ, ಕುಟುಂಬಸ್ಥರು ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ದಿವಿನ್ ವಿಷಯವಾಗಿ? ಖಂಡಿತವಾಗ್ಲೂ ದಿವ್ಯ ಜ್ಯೋತಿ, ಯೋಧ ದಿವಿನ್ ಅವರು ಹುತಾತ್ಮರಾಗಿರ್ತಕ್ಕಂಥ ದಿನದಿಂದನೂ ಕೂಡ ಕೊಡಗು ಜಿಲ್ಲೆಯಾದ್ಯಂತ ಒಂದಷ್ಟು ಶೋಕದ ಮೊಡಗಟ್ಟಿದೆ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಎಲ್ಲ ಕಡೆ ನ್ಯೂ ಇಯರ್ ಸಂಭ್ರಮ ಕೂಡ ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ಮುಂದುವರೆದಿದೆ. ಆದ್ರೆ ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಮನೆಗೆ ಹೋಗಿ ಯಾವುದೇ ಗ್ರಾಮಕ್ಕೆ ಹೋದ್ರೂ ಕೂಡ ಶೋಕ ಇರ್ತಕ್ಕಂಥದ್ದು. ಯಾಕೆಂದ್ರೆ ಆ ಪ್ರಮಾಣದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸೈನ್ಯದ ಜಿಲ್ಲೆ ಆಗಿರ್ತಕ್ಕಂಥದ್ದು ಅಷ್ಟೇ ಮಹತ್ವ ಕೂಡ ಈ ಜಿಲ್ಲೆಯಲ್ಲಿ ಕೊಡ್ತಾರೆ. ಹೀಗಾಗಿ ಯೋಧ ದಿವಿನ್ ಹುತಾತ್ಮ ಆದ ನಂತರ ಸ್ವಗ್ರಾಮಕ್ಕೆ ಆತನ ಊರಿಗೆ ಪಾರ್ಥಿವ ಶರೀರ ಕೂಡ ಅವ್ರದ್ದು ಬಂದಾದಾಗ ಒಂದು ದುಃಖ ಸಾಗರವೇ ಹರಿದು ಬಂದಿರ್ತದೆ. ಸೊ ಅಂದ್ರೆ ಅವರ ಗ್ರಾಮ ಏನಿದೆ ಆಲೂರು ಸಿದ್ದಾಪುರದಲ್ಲಿ ಸ್ವಯಂ ಪ್ರೇರಿತವಾಗಿ ಗ್ರಾಮದಲ್ಲೂ ಕೂಡ ಬಂದನ್ನ ಮಾಡಿ ಯೋಧನಿಗೆ ನಮನ ಕೂಡ ಇಲ್ಲಿಯ ಗ್ರಾಮಸ್ಥರು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಅವರ ಮನೆ ಹುಟ್ಟು ಏನಿದೆ ಮಾಲಂಬಿ, ಅಲ್ಲಿ ಈಗ ಪೂಜಾ ವಿಧಿವಿಧಾನಗಳು ಅರೆಭಾಷೆ ಗೌಡ ಸಂಪ್ರದಾಯದಂತೆ ನಡೀತಾ ಇರ್ತಕ್ಕಂಥದ್ದು. ಅದಾದ ನಂತರ ಅವರ ತೋಟದ ಸಮೀಪದಲ್ಲೇ ಅವರ ತಂದೆ ಸಮಾಧಿ ಏನಿದೆ, ಅವರ ತಂದೆ ಸಮಾಧಿ ಪಕ್ಕದಲ್ಲೇ ಯೋಧ ದಿವಿನ್ ಅವರ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ. ಈಗಾಗಲೇ ಸೇನಾ ಪಡೆಯಿಂದ ಒಂದಷ್ಟು ಗೌರವ ಕೂಡ ಕೊಡ್ಲಾಗ್ತಾ ಇರ್ತಕ್ಕಂಥದ್ದು ದಿವ್ಯ ಜೊತೆ. ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯಲ್ಲಿ ಇವತ್ತು ಕೂಡ ಶೋಕ ಮಡುಗಟ್ಟಿರ್ತಕ್ಕಂಥದ್ದು ಜಿಲ್ಲೆಯಾದ್ಯಂತ. ಎಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮ ಕೂಡ ಎಲ್ಲೂ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಆತನಿಗೆ ಮದುವೆ ಆಗ್ಬೇಕಿತ್ತು, ಮುಂದಿನ ತಿಂಗಳು ಮದುವೆ ಕೂಡ ಇತ್ತು. ಸಾಕಷ್ಟು ನೂರಾರು ಕನಸುಗಳನ್ನ ಇಟ್ಕೊಂಡಿದ್ದ. ಆದ್ರೆ ರಜೆಯಿಂದ ಬಂದು ಪತ್ರಿಕೆಯನ್ನ ಹಂಚ್ಬೇಕಿತ್ತು, ಲಗ್ನ ಪತ್ರಿಕೆ ತಗೋಬೇಕಿತ್ತು, ಬಟ್ಟೆಗಳನ್ನ ತಗೋಬೇಕು ಅಂತ ನೂರಾರು ಕನಸುಗಳನ್ನ ತಾಯಿಯೊಂದಿಗೆ ಕೂಡ ಹಂಚ್ಕೊಂಡಿದ್ದ. ತಾಯಿ ಕೂಡ ಈಗ ಆ ಮಾತುಗಳನ್ನ ಹೇಳಿ ಒಂದಷ್ಟು ಅವರು ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ದಿವ್ಯಾ.
ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ. ವೀರಪ್ಪಣ್ಣ ಅಲ್ಲಿ ಕೈ ಕೊಡಿ ಮೆಲ್ಲ 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 ಬೆಂಚಳಿರು ಸ್ವಲ್ಪ ನಿಂತ್ಕೊಳ್ಳಿ महेश महेश साहब